ಐವರಿಂದ ಬಂದೆ, ಐವರಿಂದ ಬೆಳೆದೆ, ಐವರ ಜೊತೆ ನಾನು ಒಡನಾಟವನ್ನಿಟ್ಟುಕೊಂಡೆ. ಆ ಐವರು ತಮ್ಮ ತಮ್ಮ ಬಟ್ಟೆಯನ್ನು ಹಾಕಿಕೊಂಡು ನನ್ನೊಬ್ಬವನಿಲ್ಲಿ ಬಿಟ್ಟು ಎಲ್ಲರೂ ಅವರವರ ಮನೆಗೆ ಹೋದರು ನೋಡ ಅಂತ ಒಂದು ಮಾತನ್ನು ಹೇಳ್ತಾರೆ. ಯಾರಾಗಾದ್ರಿ ಐವರು? ಏನು ಒಂದು ವಚನ ಅದು, ಪ್ರಭುದೇವ್ರ ವಚನಗಳೇ ಹಾಗೆ. ಅವರು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅವ್ರು ಹೇಳ್ತಾರೆ, ಐವರಿಂದ ಹುಟ್ಟಿ, ಐವರಿಂದ ಬೆಳೆದು, ಐವರ ಜೊತೆ ವ್ಯವಹಾರವನ್ನ ಮಾಡಿದೆ ನೋಡ. ಯಾರು ಐವರು? ಈ ದೇಹ ಹುಟ್ಟಿದ್ದು ನಾವು ಅನ್ಕೊಂಡಿದ್ದೀವಿ ಒಂದು ಕಡೆ ತಂದೆ ತಾಯಿ ಅಂತ ಅನ್ಕೊಂಡಿದ್ರು ಕೂಡ, ಆದ್ರೆ ತಂದೆ ತಾಯಿಯ ಮುಖಾಂತರ ಈ ದೇಹದಲ್ಲಿ ಕೆಲಸ ಮಾಡ್ತಿರುವಂತದ್ದು ಅದು ಐವರು, ಅದೇ ಪಂಚಭೂತಗಳು. ಈ ದೇಹದ ಒಳಗಡೆ 5 ಜನ ಕೆಲಸ ಮಾಡುತ್ತಾನೆ ಇರ್ತಾರೆ ನಿರಂತರವಾಗಿ. ಆ 5 ಜನ ಪಂಚಭೂತಗಳು. ನೀರಿದೆ, ಇಲ್ಲಿ ಬೆಂಕಿ ಇದೆ, ಇಲ್ಲಿ ಆಕಾಶ ಗಾಳಿ ಇದೆ, ಇಲ್ಲಿ ಜ್ಞಾನ ಇದೆ. 5 ಪಂಚಭೂತಗಳ ತತ್ವಗಳು ಇಲ್ಲಿ ಕೆಲಸವನ್ನ ಮಾಡುತ್ತಾ ಇದೆ. ಈ ಐವರು ಬಂದರು, ಐವರಿಂದ ಬೆಳೆದೆ, ನಾನು ಮತ್ತೆ ಅವ್ರ ಜೊತೆನೇ ವ್ಯವಹಾರವನ್ನ ಮಾಡುತ್ತಾ ಇದ್ದೇನೆ. ಆದ್ರೆ ಕೊನೆಗೆ ಹೇಳ್ತಾರೆ, ನಾನೊಬ್ಬನನ್ನ ಬಿಟ್ಟು ಐವರು ಮತ್ತೆ ಅವರ ಮನೆಗೆ ಹೋದರು ನೋಡ. ಆತ್ಮ ಒಂದೇ ಉಳಿತಿಲ್ಲಿ. ಆತ್ಮಕ್ಕೆ 5 ಜನ ರಕ್ಷಣೆ ಕೊಟ್ಟಿದ್ರು, 5 ಜನ ಬೆಳೆಸಿದ್ರು, 5 ಜನ ಜೊತೆ ವ್ಯವಹಾರವನ್ನು ಇಟ್ಕೊಳ್ಳೋಕೆ ಆಗಿತ್ತು. ಆದ್ರೆ ಅವರು ಕೊನೆಗೆ ಮತ್ತೆ ಅವರವರ ಬಟ್ಟೆ ಹಾಕಿಕೊಂಡು ಅವರವರೇ ಮನೆಗೆ ಹೋದರು. ಅಂದ್ರೆ ಆತ್ಮ ಒಂದು ಉಳಿತು, ರಾಜಣ್ಣನವರ ದೇಹ ಅದು ಮಣ್ಣಿನಲ್ಲಿ ಮಣ್ಣಾಯಿತು, ಗಾಳಿಯಲ್ಲಿ ಗಾಳಿ ಆಯಿತು, ನೀರಿನಲ್ಲಿ ನೀರು ಆಗಿ ಹೋಯಿತು. ನಮಗೆಲ್ಲರೂ ಕೂಡ ಈ ಸತ್ಯಗಳು ಗೊತ್ತಿದೆ. ಯಾರಿಗೆ ಸಾವಿಲ್ಲ ಅಂತ ಯಾರು ಅಂತೀವಿ ನಾವು? ಇಷ್ಟು ಜನ ನಾವಿದೇವಲ್ಲ, ನಮಗೆಲ್ಲ ಸಾವು ಬರೋದೇ ಇಲ್ಲ ಬಿಡಿ ಅಂತ ಯಾರು ಹೇಳ್ತೀವಿ? ಯಾರು ಹೇಳುದು? ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಹೀಗೆ ಆಡ್ತಾ ಇದ್ದೀವಿ ಅದು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದು ಕರ್ಮಕ್ಕೆ ಅನುಸಾರವಾಗಿ ಕೆಲವು ಗುಣಗಳು, ಕೆಲವು ಯೋಜನೆಗಳು, ಕೆಲವು ಮನಸ್ಥಿತಿಗಳು ಹಾಗೆ ಉಂಟು ಮಾಡ್ತವೆ.